ಇವತ್ತು ಮಾಧ್ಯಮ ಇಲ್ಲ ಅಂದಿದ್ರೆ, ಇವತ್ತು ಸುದ್ದಿ ಚಾನಲ್ ಇಲ್ಲ ಅಂದಿದ್ರೆ ಇಷ್ಟೊಂದು ಮಾಡ್ತಾರೋ ಅನಾಹುತಗಳು ಮತ್ತು ಆಚಾರಗಳು, ಇವ್ರು ಮಾಡ್ತಾರೋ ಕೆಟ್ಟ ಕೆಲಸಗಳನ್ನೆಲ್ಲ ಇವತ್ತು ಬಯಲಿಗೆಳೆದಿದ್ದಾರೆ. ಇವ್ರ ಚಾನಲ್ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಜಿಗಣಿ ಅಕ್ರಮ ಸುಂಕ ವಸೂಲಿ ಮಾಡುವ ಪುಡಿ ರೌಡಿಗಳು ಭಾಗ 4. ಆನೇಕಲ್ ತಾಲೂಕಿನ ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ ಕೊರೋನಾ ಸಮಯದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕಾಯಿಲೆ ಹರಡದಿರಲಿ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಹಾಗೂ ಪುರಸಭೆಯ ಆಡಳಿತ ಮಂಡಳಿಯು ಜಂಟಿಯಾಗಿ ಕೈಗಾರಿಕಾ ಪ್ರದೇಶದ ಎಪಿಸಿ ಸರ್ಕಲ್ನಿಂದ ಮಾದಪಟ್ಟಣ ರಸ್ತೆಯಲ್ಲಿ ತಾತ್ಕಾಲಿಕ ಅಂಗಡಿಗಳನ್ನು ಇಟ್ಟುಕೊಳ್ಳಲು ಅನುವು ಮಾಡಿಕೊಟ್ಟಿದ್ದರು. 6 ವರ್ಷಗಳ ಬಳಿಕ ಇಂದು ಕೈಗಾರಿಕಾ ಪ್ರದೇಶದಲ್ಲಿ ಇರುವ ಕಂಪನಿಗಳಿಗೆ ಸರಕು ಸಾಗಣೆ ಮಾಡಲು ತೊಂದರೆಯಾಗುತ್ತಿದೆ ಎಂದು ಕಂಪನಿ ಮಾಲೀಕರು ಕೆಐಎಡಿಬಿ ಅಧಿಕಾರಿಗಳಿಗೆ ದೂರಿನ ಮೂಲಕ ಮನವಿ ಸಲ್ಲಿಸಿರುತ್ತಾರೆ. ವರ್ಷದಿಂದ ವರ್ಷಕ್ಕೆ ಸುಂಕ ವಸೂಲಿ ಮಾಡುವುದು ಹರಾಜು ಬಿಟ್ಟ ಕಾರಣ ಇದನ್ನ ಏಪ್ರಿಲ್ ತಿಂಗಳಿನಲ್ಲಿ ಖಾಲಿ ಮಾಡಿಸುವುದಾಗಿ ಪುರಸಭೆಯ ಅಧಿಕಾರಿಗಳು ತಿಳಿಸಿರುತ್ತಾರೆ. ಆದರೆ ಏಪ್ರಿಲ್ ತಿಂಗಳಿನಲ್ಲಿ ಹರಾಜು ಪ್ರಕ್ರಿಯೆ ನಡೆಯುವ ಸಮಯದಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಲಿಖಿತವಾಗಿ ಅಂಗಡಿಗಳನ್ನು ಖಾಲಿ ಮಾಡಿಕೊಡಿ ಎಂದು ದೂರು ಸಲ್ಲಿಸಿರುತ್ತಾರೆ. ಆದರೆ ಸಂತೆಕಟ್ಟೆ 8,73,000 ಹಾಗೂ ಬಯಲು ಸಂತೆ ವ್ಯಾಪಾರ ಮಾಡುವ ಅಂಗಡಿಗಳದ್ದು 1,34,00,000 ರೂಪಾಯಿಗೆ ಹರಾಜು ಆಗಿ ಪುರಸಭೆಗೆ 1,43,00,000 ರೂಪಾಯಿ ಆದಾಯ ಬಂದಿರುತ್ತದೆ. ಈ ವರ್ಷ 2 ಒಂದೇ ಮಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಸುಂಕ ವಸೂಲಿ ಮಾಡುವ ಹಾಗೆ ಇಲ್ಲ ಎಂದು ಕರಪತ್ರದಲ್ಲಿ ಮುದ್ರಿಸಿ 2ನ್ನ 1 ಮಾಡಿ 29.5 ಲಕ್ಷಕ್ಕೆ ಹರಾಜು ಬಿಟ್ಟು ಪುರಸಭೆ 1,13,00,000 ರೂಪಾಯಿ ನಷ್ಟ ಮಾಡಿದ್ದರು. ಕೈಗಾರಿಕಾ ಪ್ರದೇಶದಲ್ಲಿ ರಾಜಾರೋಷವಾಗಿ ಸುಂಕ ವಸೂಲಿ ಮಾಡುತ್ತಿರುತ್ತಾರೆ. ಕೆಲವು ಅಂಗಡಿ ಮಾಲೀಕರು ಇದು ಕೆಐಎಡಿಬಿ ಜಾಗ, ಇಲ್ಲಿ ಸುಂಕ ವಸೂಲಿ ಮಾಡುವ ಹಾಗೆ ಇಲ್ಲ ಎಂದು ಹೇಳಿದ್ದಕ್ಕೆ ಇದೇ ಸುಂಕ ವಸೂಲಿ ಮಾಡುವ ಗುತ್ತಿಗೆದಾರ ರಾಜಪ್ಪ, ನಾನು ಕೆಐಎಡಿಬಿ ಇಲಾಖೆಯಲ್ಲಿ ಚರ್ಚಿಸಿ 20 ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದೇನೆ ಎಂದು ಬಡ ವ್ಯಾಪಾರಿಗಳಿಗೆ ಸುಳ್ಳು ಹೇಳಿ ಬೆದರಿಸಿ ಧಮಕಿ ಹಾಕಿ ಮನಸ್ಸು ಇಚ್ಛೆ ಇಲ್ಲದೆ ಸುಂಕ ವಸೂಲಿ ಮಾಡುತ್ತಿರುವುದು ಬೆಳಕಿಗೆ ಬಂದಿರುತ್ತದೆ. ಅಲ್ಲದೆ ವರ್ಷಕ್ಕೆ ಒಂದು ಅಂಗಡಿಗೆ 10ರಿಂದ 70 ಸಾವಿರ ತನಕ ಅಡ್ವಾನ್ಸ್ ತೆಗೆದುಕೊಳ್ಳುವುದು ನಮ್ಮ ಸುದ್ದಿ ಮನೆ ವಾಹಿನಿಗೆ ಕರೆಯ ಮೂಲಕ ತಿಳಿಸಿರುತ್ತಾರೆ. ಆಗ ಕೂಡಲೇ ಕೆಐಎಡಿಬಿ ಕಾರ್ಯಪಾಲಕ ಅಭಿಯಂತರರಾದ ಆದರ್ಶ್ ಅವರಿಗೆ ಕರೆಯ ಮೂಲಕ ಕೇಳಿದ್ದಕ್ಕೆ ನಮ್ಮ ಹಾಗೂ ಸುಂಕ ವಸೂಲಿ ಮಾಡುವ ಗುತ್ತಿಗೆದಾರನ ಮಧ್ಯೆ ಯಾವುದೇ ರೀತಿಯ ವ್ಯವಹಾರ ನಡೆದಿಲ್ಲ ಎಂದು ತಿಳಿಸಿರುತ್ತಾರೆ. ಕಳೆದ ವರ್ಷ ಹೋಗಬೇಕಿದ್ದ ಹರಾಜು ಈ ವರ್ಷ ಕೇವಲ 29.50 ಲಕ್ಷಕ್ಕೆ ಹೋಗಿದ್ರೂ ಯಾರ ಭಯವಿಲ್ಲದೆ ಸುಂಕ ವಸೂಲಿ ಮಾಡುತ್ತಿದ್ದವರ ವಿರುದ್ಧ ಸುದ್ದಿ ಮಾಡಿದಕ್ಕೆ ಕೆಐಎಡಿಬಿ ಹಾಗೂ ಜಿಗಣಿ ಪುರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಂಗಡಿಗಳಿಗೆ ಸುಂಕ ಕೊಡಬೇಡಿ ಎಂದು ಮನವರಿಕೆ ಮಾಡಿಕೊಟ್ಟರು. ಹಾಗೆ 3 ದಿನ ಸಮಯ ಕೊಡುತ್ತೇವೆ, ಅಷ್ಟರಲ್ಲಿ ಅಂಗಡಿಗಳನ್ನು ಖಾಲಿ ಮಾಡಿ ಎಂದು 24/3/2026 ನೋಟಿಸ್ ಕೊಟ್ಟು ಖಾಲಿ ಮಾಡಲು ತಿಳಿಸಿರುತ್ತಾರೆ. ಈ ದಿನ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಅಧಿಕಾರಿಗಳು ಇಂದು ತಾತ್ಕಾಲಿಕ ಅಂಗಡಿಗಳನ್ನು ಖಾಲಿ ಮಾಡಲು ಮುಂದಾದಾಗ ಬಡ ವ್ಯಾಪಾರ ಮಾಡುವವರು ಈ ಅಂಗಡಿಗಳನ್ನೇ ನಂಬಿ ಸಾಲ ಮಾಡಿದ್ದೇವೆ, ಪುರಸಭೆಯ ಆಡಳಿತ ಮಂಡಳಿ ನಮಗೆ ಸೂಕ್ತ ಜಾಗ ಕಲ್ಪಿಸಿಕೊಡುವ ತನಕ ನಾವು ಇಲ್ಲೇ ಇರಲು ಬಿಡಿ ಎಂದು ಮನವಿ ಪತ್ರದ ಮುಖೇನ ಮನವಿ ಸಲ್ಲಿಸಿದ್ದರು. ಇವರ ನೋವನ್ನ ಅರಿತ ಕೆಐಎಡಿಬಿ ಅಧಿಕಾರಿಗಳಾದ ಶ್ವೇತಾ ಹಾಗೂ ಮಾಹಿತಾ ಅವರು ಹಿರಿಯ ಅಧಿಕಾರಿಗಳ ಬಳಿ ಚರ್ಚಿಸಿ ಬೇಗ ಇವರಿಗೆ ಸೂಕ್ತ ಜಾಗ ಕಲ್ಪಿಸಿಕೊಡಿ ಎಂದು ಪುರಸಭೆಯ ಅಧಿಕಾರಿಗಳಿಗೆ ತಿಳಿಸಿದ್ದರು. ಇಷ್ಟೆಲ್ಲ ಅಕ್ರಮಗಳು ನಡೆಯುತ್ತಿದ್ದರೂ ಪುರಸಭೆಯ ಮುಖ್ಯ ಅಧಿಕಾರಿ ನವೀನ್ ಅವರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ. ಇನ್ನು ಇಷ್ಟೆಲ್ಲ ಆದರೂ ಪೌರಸಭಾ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವ ಹಾಗೆ ಮಾತನಾಡದೇ ಇರುವುದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. 5ನೇ ತಾರೀಕು ಇವತ್ತು ಬೆಳಗ್ಗೆ ಕೆಐಎಡಿಬಿ ಅಧಿಕಾರಿಗಳು ಹಾಗೂ ನಮ್ಮ ಜಿಗಣೆ ಪುರಸಭೆ ಎಲ್ಲ ಆಫೀಸರ್ಗಳು ಬಂದು ಅಂಗಡಿಗಳು ತೆರವು ಮಾಡಬೇಕು ಅಂತ ಮತ್ತೊಮ್ಮೆ ನಮಗೆಲ್ಲ ವಾರ್ನ್ ಮಾಡಿದ್ರು. ಅಂಗಡಿ ತೆರವು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಆದರೆ ನಾವು ಮೊನ್ನೆ ಶಿವಣ್ಣವ್ರ ಹತ್ರ, ಶಾಸಕರು ಆನೇಕಲ್ಲು ಮತ್ತು ನಮ್ಮ ಎಂ ಕೃಷ್ಣಪ್ಪನವರು ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರ ಹತ್ರ ಹೋಗಿ ನಾವೆಲ್ಲ ವ್ಯಾಪಾರಸ್ಥರು ಹೋಗಿ ಮನವಿ ಮಾಡಿಕೊಂಡು ನಮ್ಗೆ ಅವರು ಸ್ಪಂದಿಸಿದ್ದಾರೆ. ಖಂಡಿತ ನಿಮಗೆ ನಾವು ಒಳ್ಳೇದು ಮಾಡ್ತೀವಿ, ನಿಮ್ಮ ವ್ಯಾಪಾರ ಮಾಡ್ಕೊಂಡು ಹೋಗೋದಕ್ಕೆ ನಾವು ಅನುವು ಮಾಡಿಕೊಡ್ತೀವಿ ಅಂತ ನಮ್ಮ ಮುಂದೆನೇ ಫೋನ್ಗಳು ಮಾಡಿ ಅವ್ರ ಹತ್ರ ಮಾತಾಡಿದ್ದಾರೆ ಡಿಪಾರ್ಟ್ಮೆಂಟ್ಗಳಲ್ಲಿ. ಆದರೂ ಕೂಡ ಮಾಹಿತಿ ಕೊರತೆನೋ ಅಥವಾ ನಮ್ಮ ಮೇಲೆ ಕೋಪನೋ ಅಥವಾ ಕಾಣದ ಕೈಗಳು ದುಡ್ಡಿನ ಅಧಿಕಾರ ಚಲಾಯಿಸ್ತಾ ಇದೆಯೋ ಗೊತ್ತಿಲ್ಲ. ಭಾನುವಾರ ಬೆಳಗ್ಗೆ ಪೊಲೀಸರು ನಮ್ಮನ್ನು ಹೊಡೆದು
ಹೊಡೆಯೋಕ್ಕೆ ಬಂದು ಹೊಡೆದು ಅಂಗಡಿಗಳನ್ನೆಲ್ಲ ಎತ್ತಿ ಬಿಸಾಡಿದ್ರು. ಅವರಿಂದ ಯಾರಿದಾರೋ ಗೊತ್ತಿಲ್ಲ. ನಮ್ಮ MLAಗಳೇ ಮಾತೇ ಅವ್ರು ಕೇಳಲ್ಲ ಅಂದರೆ ಡಿಪಾರ್ಟ್ಮೆಂಟ್ ಇನ್ಯಾರು ಮಾತು ಕೇಳ್ತಾರೋ ಗೊತ್ತಿಲ್ಲ. ಆಗಲೇ ತುಂಬ ವಾದ ವಿವಾದಗಳಾಯಿತು. ಇವ್ರಿಗೆ ಕಾಣದ ಕೈ ಯಾರಿರ್ಬೋದು ಅಂತ ನಮಗೆಲ್ರಿಗೂ ಗೊತ್ತಿರೋ ವಿಚಾರನೇ. ನೋಡೋಣ, ಇವತ್ತು ದುಡ್ಡಿರೋ ಅವರ ಅಥವಾ ಬಡ ವ್ಯಾಪಾರಿಗಳಾದ ನಾವ ಖಂಡಿತ ಇದನ್ನು ಫೇಸ್ ಮಾಡೋಣ. ಈಗ ಅಸೋಸಿಯೇಷನ್ ಕಡೆಯಿಂದ ಏನು ಬಂತು ಮಾಹಿತಿ? ಈಗ ನಮ್ಮ ಸಂಘದ ಜಿಗಣಿ ಸಂತೆ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಇವತ್ತು ಅವ್ರಿಗೊಂದು ಮನವಿ ಪತ್ರ ಕೊಟ್ಟಿದ್ದೀವಿ. ನಾವೆಲ್ಲ ಬಡವರಿದ್ದೀವಿ, ಸುಮಾರು 250 ಅಂಗಡಿಗಳಿದ್ದೀವಿ, ನೀವು ತೆರವು ಮಾಡಿದ್ರೆ ನಮಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ದೀವಿ. ಅವರು ಸೂಕ್ತ ಜಾಗನ ಕೊಟ್ಟು ಆಮೇಲೆ ತೆರವು ಮಾಡ್ತೀನಿ ಅಂತ ನಮಗೆ ಹೇಳಿದ್ದಾರೆ. ಹಾಗಾಗಿ ನಾವು ಸಂಘದ ಲೆಟ್ರಿಂದ ಅವ್ರಿಗೆ ಒಂದು ಲೆಟ್ರನ್ನ ಟೈಪ್ ಮಾಡಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ. ನಮ್ಮ ಮನವಿ ಏನಿದೆ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ನಮಗೆ ಸೂಕ್ತವಾಗಿ ಸ್ಪಂದಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇದಾದಮೇಲೆ ಮುಂದಿನ ದಿನಗಳಲ್ಲಿ 1 ವಾರ ಗಡುವು ಕೊಟ್ಟಿದ್ದಾರೆ. ಏನಾಗುತ್ತೋ ನೋಡೋಣ. ಇದಾದಮೇಲೆ ನಮ್ಮ MP ಸಾಹೇಬರು ಅಥವಾ ಸರ್ಕಾರದ ಉಪಮುಖ್ಯಮಂತ್ರಿಗಳು DK ಸಾಹೇಬ್ರ ಹತ್ರನೂ ನಾವು ಹೋಗ್ತೀವಿ. ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಖಂಡಿತ ಬಿಡಲ್ಲ. ಬೀದಿ ಬದಿಯಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಒಂದು ಚಿಕ್ಕದಾಗಿ ಅಂಗಡಿ ಇಟ್ಕೊಂಡಿರೋದು ಇದುವರೆಗೂ ಯಾರಿಗೂ ತೊಂದರೆ ಇಲ್ಲ. ನಮ್ಮಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ಗಳಿಂದ ಇವತ್ತು ಇಷ್ಟೊಂದು ಇದು ಮಾಡೋದು ಅವಶ್ಯಕತೆ ಇಲ್ಲ. ಭಾನುವಾರ ಕಾರ್ಖಾನೆಗಳೆಲ್ಲ ರಜಾ ಇರೋದ್ರಿಂದ ಇಲ್ಲಿ ಯಾರೂ ಒಬ್ಬರೂ ಓಡಾಡಲ್ಲ. ಅಂಗಡಿಗಳಿಟ್ಕೊಂಡು ರೈತರು ಬೆಳೆದಂಥ ತರಕಾರಿ, ಸೊಪ್ಪು, ಹಣ್ಣು ಅದನ್ನೇ ಮಾರೋದು ನಾವು, ಬೇರೆ ಇನ್ನೇನು ಇಲ್ಲ. ನಮ್ಮಿಂದ ನೂರಾರು ರೈತರು ಬದುಕ್ತಾ ಇದ್ದಾರೆ, ಗಾಡಿಯವರು ಬದುಕ್ತಾ ಇದ್ದಾರೆ. ನಮ್ಮ ಹತ್ರ ಬಂದು 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿಗೆ ಎಷ್ಟೋ ಕಾರ್ಖಾನೆಯಲ್ಲಿ ಕೆಲಸ ಮಾಡೋವಂಥ ಬಡ ಕಾರ್ಮಿಕರು ಬಂದು ನಮ್ಮ ಹತ್ರ ವ್ಯಾಪಾರ ಮಾಡ್ತಾ ಇರೋದು. ನಾವು ಇನ್ನೇನು ಬೇರೆ ದೊಡ್ಡ ಬಿಸ್ನೆಸ್ ಮಾಡ್ತಾ ಇಲ್ಲ. ಸುಂಕದವ್ರ ಥರ ಕೋಟಿಗಳು ಹಾಕ್ಬಿಟ್ಟು ಬಂದು ಕೋಟಿಗಳು ಎತ್ಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಬರೀ 1,000, 2,000 ಹಾಕ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಯಾರೋ ಒಬ್ಬರು ಮಾಡಿರೋ ಒಂದು ಕೆಲಸಕ್ಕೆ ಇವತ್ತು ನಮ್ಮನ್ನೆಲ್ಲ ಬೀದಿ ಪಶು ಮಾಡ್ತಾ ಇದ್ದಾರೆ. ದಯಮಾಡಿ ಇದಕ್ಕೆ ಇದು ಮಾಡಿ. ಮತ್ತು ಜೈ ಭೀಮ್ ಸಂಘಟನೆಗಳು ಎಲ್ಲನೂ ಮತ್ತು ರಕ್ಷಣಾ ವೇದಿಕೆ ಸಂಘಟನೆಗಳು ಏನಿದೆ ದಯಮಾಡಿ ನಮಗೆ ಸಪೋರ್ಟ್ ಬನ್ನಿ. ಇವತ್ತು ಮಾಧ್ಯಮ ಇಲ್ಲ ಅಂದಿದ್ರೆ, ಇವತ್ತು ಸುದ್ದಿ ಚಾನಲ್ ಇಲ್ಲ ಅಂದಿದ್ರೆ ಇಷ್ಟೊಂದು ಮಾಡ್ತಾರೋ ಅನಾಹುತಗಳು ಮತ್ತು ಆಚಾರಗಳು, ಇವ್ರು ಮಾಡ್ತಾರೋ ಕೆಟ್ಟ ಕೆಲಸಗಳನ್ನೆಲ್ಲ ಇವತ್ತು ಬಯಲಿಗೆಳೆದಿದ್ದಾರೆ. ಇವ್ರ ಚಾನಲ್ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಇವತ್ತು ಎಲ್ಲ ಮಾಧ್ಯಮದವರು ನಮಗೆ ಸಪೋರ್ಟ್ ಮಾಡಿ ದಯಮಾಡಿ ಬಡ ವ್ಯಾಪಾರಿಗಳನ್ನ ಉಳಿಸಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ತಮ್ಮ ಹೆಸರು? ಸತೀಶ್. ಜಿಗಣಿ ಪುರಸಭಾ ಕಾರ್ಯಾಲಯ ಆಡಳಿತ ಮಂಡಳಿಗೆ ಮತ್ತು ಜಿಗಣಿ ಜನಪ್ರತಿನಿಧಿಗಳಿಗೆ, ಬೀದಿ ವ್ಯಾಪಾರಗಳಿಗೆ ಮೊದಲಿಗೆ ನನ್ನ ನಮಸ್ಕಾರ. ಇದೇನಾಗಿದೆ, ಜಿಗಣಿ ಸಂತೆ ವಿಚಾರದಲ್ಲಿ 2025ನೇ ಸಾಲಿನಲ್ಲಿ ಸಂತೆ ಬೈಲು ಮತ್ತು ಸಂತೆ ಕಟ್ಟೆ ಎರಡೂ ಹರಾಜು ನಡೆದಿರುತ್ತೆ. ಅದರ ಸಪ್ರೇಟಾಗಿ ಹರಾಜು ನಡೆದಿರುತ್ತೆ. ಸಂತೆ ಬೈಲು ಬಂದು 1,34,00,000ಕ್ಕೆ ಹರಾಜಾಗಿರುತ್ತೆ. ಸಂತೆ ಕಟ್ಟೆ 8,73,000ಕ್ಕೆ ಹರಾಜಾಗಿರುತ್ತೆ. ಎರಡೂ ಸೇರಿ ಹೆಚ್ಚು ಕಮ್ಮಿ 1,42,00,000 ಹರಾಜು ಬೈಲು ಸಂತೆ ಹರಾಜಾಗಿರುತ್ತೆ. ಆದರೆ ಈ ಸಲ ಏನಾಗಿದೆ, ಜಿಗಣಿ ಸಂತೆ, ಬೈಲು ಸಂತೆ ಮತ್ತು ಕಟ್ಟೆ ಎರಡೂ ಒಂದೇ ಮಾಡಿ ಕೇವಲ 29,000 ಲಕ್ಷಕ್ಕೆ ಹರಾಜನ್ನ ಬಿಟ್ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಪುರಸಭೆ ಬೊಕ್ಕಸೆಗೆ 1,13,00,000 ಲಾಸ್ ಆಗಿದೆ. ಇದಕ್ಕೆ ಏನಕ್ಕೆ, ಯಾಕೆ ಕಾರಣ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಅಧಿಕಾರಿ ವರ್ಗದವರು, ಆಡಳಿತ ಮಂಡಳಿಯವರು, ಜನಪ್ರತಿನಿಧಿಗಳಿಗೆ ಏನಾದರೂ ಮಿಂಗಲಾಗಿ ಏನಾದರೂ ಅವ್ರದ್ದೇನು ಪಾಲಿದೆಯಾ, ಏನಕ್ಕೆ ಈ ಥರ ಮಾಡಿದ್ರು ಅಂತ ನಮ್ಮದು ಒಂದು ಪ್ರಶ್ನೆ. ಈಗ ಈ ದೂರನ್ನ ನೀವು ಎಲ್ಲೆಲ್ಲಿ ಕೊಟ್ಟಿದ್ದೀರಾ? ನೀವು ಪ್ರಶ್ನೆ ಮಾಡಿದ್ದೀರಾ? ಹೌದು, ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದೀವಿ, ಜಿಗಣಿ ಪುರಸಭೆ ಮುಖ್ಯಾಧಿಕಾರಿಗೂ ಪ್ರಶ್ನೆ ಮಾಡಿದ್ದೀವಿ, AC ಅವ್ರಿಗೂ ಪ್ರಶ್ನೆ ಮಾಡಿದ್ದೀವಿ. ಈ ಥರ ಲೋಕಾಯುಕ್ತಕ್ಕೂ ಹಾಕಿದ್ದೀವಿ. ಈ ಥರ ಪುರಸಭೆ ಅಧಿಕಾರಿ ವರ್ಗದವರು ಈ ಥರ ಗುತ್ತಿಗೆದಾರರು ಶಾಮೀಲಾಗಿ ಅದರಲ್ಲಿ ಜಾಸ್ತಿ ಹೆಚ್ಚಕ್ಕೆ ಒಂದು ವರ್ಷ ಜಾಸ್ತಿ, ಒಂದು ವರ್ಷ ಕಮ್ಮಿ, ಒಳಗಡೆ ಏನು ಮಾಡ್ಕೊಂತಾರೋ ಗೊತ್ತಾಗ್ತಾ ಇಲ್ಲ. ಆಮೇಲೆ ಜಾಸ್ತಿ ಮಾಡಿದಾಗ ಸುಂಕ ಜಾಸ್ತಿ ವಸೂಲಿ ಮಾಡ್ತಾರೆ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಆಡಳಿತ ವರ್ಗದವ್ರು ಏನೂ ಕ್ರಮನೇ ಕೈಗೊಂಡಿಲ್ಲ ಇದುವರೆಗೂ. 1,000 ರೂಪಾಯಿ 200-300 ಇರೋ ಜಾಗದಲ್ಲಿ 1,000 ರೂಪಾಯಿ, 1,500 ಆ ಥರ ತೊಗೊಳ್ತಾ ಇದ್ದಾರೆ. ಬಟ್ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಆಡಳಿತ ವರ್ಗದವರು. ಈಗ ಸುಂಕ ಹೈಯೆಸ್ಟ್ ಎಷ್ಟಿದೆ? ಸುಂಕ ಹೈಯೆಸ್ಟ್ ಇರೋದೇ ನಮ್ಮ ಅವರೇ ಹೊಡಿಸಿರೋ ಪಾಂಪ್ಲೆಟಲ್ಲಿ 500 ರೂಪಾಯಿ ಮೀನು ಮಾರಾಟ ಮಳಿಗೆ ಇದೆ. ಎಷ್ಟು? 500 ರೂಪಾಯಿ. 500 ರೂಪಾಯಿ ಮೀನು ಮಾರಾಟ ಮಾಡೋದು ಮಾತ್ರ. ಅದು ಬಿಟ್ಟು ಜಾಸ್ತಿ ಆಗುತ್ತೆ. ಹೌದು. ಆಮೇಲೆ ತರಕಾರಿ ಅಂಗಡಿಗಳಿಗೆ 300 ರೂಪಾಯಿ ಲಾಸ್ಟ್ ಅಷ್ಟೇ. 300 ರೂಪಾಯಿ ತರಕಾರಿ ಅಂಗಡಿಗೆ. 200-300 ಅಷ್ಟೇ. ಇವರು ಅಧಿಕೃತವಾಗಿ 600-1,000 ಆ ಥರ ತಗೊಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು ನಮಗೆ. ಈಗ ನೆಕ್ಸ್ಟ್ ಏನಾಗಬೇಕು ಅಂತ
ಏನು ಈ ಅಧಿಕವಾಗಿ ಸುಂಕ ವಸೂಲಿ ಮಾಡಿ ಪುರಸಭೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಂಡು ಅವರೇ ಹೊಡಿಸಿದ್ದಾರೆ ಪಾಂಪ್ಲೆಟಲ್ಲಿ, ಕ್ರಮ ಕೈಗೊಂಡು ನಾವು ಮುಟ್ಟುಗೋಲು ಹಾಕ್ಕೊಂಡು ರದ್ದು ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ತೀವಂತ. ಅವರು ಮುಟ್ಟುಗೋಲು ಹಾಕ್ಕೊಂಡು ರದ್ದು ಮಾಡಬೇಕು, ಅವ್ರು ರದ್ದು ಮಾಡಬೇಕು. ಓಕೆ, ಆಮೇಲೆ ನೆಕ್ಸ್ಟು ರೀಟೆಂಡರ್ ಆಗಬೇಕು ಅಂದ್ರೆ ನಿಮ್ಮದು ಅದೇ ಮುಟ್ಟುಗೋಲು ಮರು ಹರಾಜು ಹಾಕಬೇಕು. ಹರಾಜು ಆದಮೇಲೆ ಈ ವ್ಯಾಪಾರಸ್ಥರಿಗೆ ಯಾವ ರೀತಿ ಮಾಹಿತಿ ಕೊಡಬೇಕು, ಸುಂಕ ಇಷ್ಟೇ ಕೊಡಬೇಕು ಅನ್ನೋದನ್ನ ಯಾವ್ಯಾವ ರೀತಿ ಕೊಡಬೇಕು? ಇಷ್ಟೇ ಬೋರ್ಡ್ ಹಾಕ್ಸ್ಬೇಕು ಅಂತ ಹೇಳಿದ್ದಾರೆ. ಬೋರ್ಡ್ ಹಾಕ್ಸಿದ್ರು ಎಲ್ಲಾ ಕಡೆ ಹಾಕ್ಸಕ್ ಆಗೋದಿಲ್ಲ, ಒಂದ್ ಕಡೆ ಎರಡು ಕಡೆ ಹಾಕ್ಸಿದ್ದಾರೆ. ಏನೇ ಬೋರ್ಡ್ ಹಾಕ್ಸಿದ್ರು ಇವ್ರು ವಸೂಲಿ ಮಾಡೋದು ಮಾಡ್ತಾ ಇರ್ತಾರೆ. ಅಂದ್ರೆ ಈಗ ಇದಕ್ಕೆ ಕಡಿವಾಣ ಹಾಕೋರು ಯಾರು ಇಲ್ಲ, ಜನಪ್ರತಿನಿಧಿಗಳು ಕೈಯಲ್ಲೂ ಆಗ್ತಿಲ್ಲ. ಮೈನು ಇದರಲ್ಲಿ ಅಧಿಕಾರಿ ವರ್ಗದವರು ಏನಾದ್ರು ಕಡಿವಾಣ ಹಾಕ್ಬೇಕು, ಅವರಂತೂ ಕಣ್ಮುಚ್ಕೊಂಡು ಕೂತಿದ್ದಾರೆ. ಅವ್ರು ಕೊಡೋ ಇದಕ್ಕೆ ಸುಂಕ ಅಂಗಡಿಗಳವ್ರು ಕೊಡ್ತಾರೆ, ಅಂಗಡಿಗಳವ್ರು ಬಂದು ಜನಸಾಮಾನ್ಯರ ಹತ್ರ ತಗೊಂತಾರೆ. ಹೌದು, 5 ರೂಪಾಯಿ ತರಕಾರಿ 20 ರೂಪಾಯಿ ತಗೊಂತಾರೆ, ಸುಂಕ ಕೊಡ್ತಾರೆ. ಸುಂಕ ಕೊಡ್ತಾರೆ. ಅಂದ್ರೆ ಓವರ್ ಆಲ್ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾರೆ. ಹೌದು, ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾ ಇರೋದು. ಇದನ್ನ ನೀವು ತಡೆಗಟ್ಟಬೇಕು ಅನ್ನೋದು ಅಧಿಕಾರಿಗಳಿಗೆ ಮನವಿ ಮಾಡ್ತಾರೆ. ಅಧಿಕಾರಿಗಳು ಮನವಿ ಮಾಡ್ತಾ ಇದ್ದೀನಿ. ಎಲ್ರಿಗೂ ನನ್ನ ಬೀದಿ ಬದಿ ವ್ಯಾಪಾರಸ್ಥರಿಗೆ ನನ್ನ ನಮಸ್ಕಾರ. ಇಲ್ಲಿ ವ್ಯಾಪಾರ ಮಾಡೋರಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಇದು ಮೊನ್ನೆನೂ ಹೇಳ್ಕೊಂಡಿದ್ದೀನಿ ಪ್ರಾಬ್ಲಮ್ ಆಗ್ತಿದೆ ಅಂತ. ಬಡಬಗ್ಗರು, ಅಂಗವಿಕಲರು, ಕುಂಟರು, ಅವರು ಇವರು ತುಂಬ ಜನ ಇದ್ದಾರೆ. ಯಾಕಂದರೆ ಅವರಿಗೋಸ್ಕರನೇ ಇದನ್ನು ವ್ಯಾಪಾರನ ಮಾಡಬೇಕು. ಇಲ್ಲ ಜಾಗ ನಮಗೆ ಬೇರೆಯೊಬ್ಬರು ಸುಂಕ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಅದನ್ನು ಸ್ಟಾಪ್ ಮಾಡಿ ಬಡಬಗ್ಗರಿಗೆ ಉಪಯೋಗ ಆಗಬೇಕು ಅಂತೇಳಿ ನಾವು ಅದನ್ನು ಮಾತಾಡಿ ಹೇಳಿದ್ದು. ಈಗ ಎಲ್ಲ ಕಡೆನೂ ಹೋಗಿದೆ, ಇವ್ರಿಗೆ ಆಫೀಸ್ ಎಲ್ಲೆಲ್ಲ ಆಫೀಸವ್ರು ಇದ್ದಾರೆ ಅವರಿಗೆಲ್ಲ ಹೋಗಿದೆ, ಮನವಿ ಆಗಿದೆ. ಅವ್ರು ಇದನ್ನು ಕೈಗೊಂಡು ನಮಗೆ ಉಪಯೋಗ ಮಾಡಿಕೊಡ್ಬೇಕು. ಯಾಕಂದರೆ ನಾವು 10 ರೂಪಾಯಿ 20 ರೂಪಾಯಿಗೆ ತಗೊಬಂದು 1 ರೂಪಾಯಿ 2 ರೂಪಾಯಿಗೋಸ್ಕರ ನಾವು ಸಿಗುತ್ತೆ ಅಂತೇಳಿ ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಬಡವರು ಇರೋದಲ್ಲಿ, ಸಾಹುಕಾರು ಇದ್ದಾರೋ ಇಲ್ವೋ ಗೊತ್ತಿಲ್ಲ, ದುಡ್ಡು ಕಾಸು ಇರೋರು ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಎಲ್ಲ ತುಂಬ ಜನ ಬಡವರೇ ಇರೋದು. ಬಡವ್ರಿಗೋಸ್ಕರನೇ ಇದನ್ನು ಮಾತಾಡ್ತಾ ಇರೋದು. ದಯವಿಟ್ಟು ಪುರಸಭೆಯವರಾಗಲಿ ಇಲ್ಲ ಬೇರೆ ಅಧಿಕಾರಿಗಳಾಗಲಿ ಇದನ್ನು ನಮಗೆ ಕಾಯಂ ಆಗಿ ನಮಗೆ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಬೀದಿ ಬದಿ ವ್ಯಾಪಾರಿಗಳು ಏನೇ ಯೋಚನೆ ಮಾಡಬೇಕಂದ್ರು ಅಧಿಕಾರಿಗಳು ಏನು ಹೇಳ್ತಾರೋ ಅದನ್ನು ಮಾತ್ರ ಯೋಚನೆ ಮಾಡಿ ಮಾತಾಡಿ, ಅದನ್ನು ಮಾತ್ರ ಕೇಳ್ರಿ. ಇಲ್ಲ ಅವರು 2 ಅಡಿ ಕೊಡ್ತಾರ ಅದರಲ್ಲೇ ವ್ಯಾಪಾರ ಮಾಡ್ರಿ, ಇಲ್ಲ 10 ಅಡಿ ಕೊಡ್ತಾರ ಅದರಲ್ಲೇ ವ್ಯಾಪಾರ ಮಾಡ್ರಿ. ಏನೇ ಅಧಿಕಾರಿಗಳು ಬಂದು ಏನೇ ಹೇಳಿದ್ರೆ ಅದನ್ನ ಮಾತ್ರ ಕೇಳ್ರಿ. ಯಾರು ಇಲ್ಲ ಸುಂಕ ತೆಗಿಯೋರು ಬಂದು ಹೇಳ್ತಾರ ಅವ್ರ ಮಾತು ಕೇಳಕ್ ಹೋಗ್ಬೇಡ್ರಿ. ನಿಮ್ಗೇನು ಯೋಚನೆ ಬರುತ್ತೋ ಅಧಿಕಾರಿಗಳು ಏನು ನಿಮ್ಗೆ ಉಪಯೋಗ ಆಗೋ ಥರ ಹೇಳ್ಕೊಡ್ತಾರ ಅದನ್ನ ಮಾತ್ರ ಮಾತಾಡ್ರಿ. ಅದನ್ನ ಕೇಳಿ ನೀವು ವ್ಯಾಪಾರ ಮಾಡಿಕೊಂಡು ಅಲ್ಲಿ ಏನು ಗಲೀಜು ಅದು ಇದು ಮಾಡದೆ ಕ್ಲೀನಾಗಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದೊಂದು ಕ್ಲೀನಾಗಿ ಇಟ್ಕೊಂಡು ಹೋಗಿ ವ್ಯಾಪಾರ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಧಿಕಾರಿಗಳು ಬಂದು ಕೇಳೋ ಥರ ಇರೋದಿಲ್ಲ ಅಲ್ವಾ? ಅದನ್ನ ನೆರವೇರಿಸ್ಕೊಟ್ಬಿಟ್ರೆ ಯಾರು KDB ಅವರಾಗಲಿ ಪುರಸಭೆಯವರಾಗಲಿ ಬೇರೆ ಅಧಿಕಾರಿಗಳಾಗಲಿ ಇದು ಗಲೀಜು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಯವರು, ಅವ್ರನ್ನ ಇಲ್ಲಿ ಅಂಗಡಿ ಹಾಕ್ಸ್ಬಾರ್ದು ಅನ್ನೋ ಮಾತು ಬರಬಾರ್ದು. ಇಲ್ಲಪ್ಪ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅಂಗಡಿ ಹಾಕ್ಸ್ಬೇಕು, ಹಾಕ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ, ಬಡಬಗ್ಗರ ಜೀವನ ಮಾಡ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶದಲ್ಲೇ ನಾವು ನಡ್ಕೊಬೇಕು. ಇದನ್ನೊಂದು ನೆರವೇರಿಸ್ಕೊಟ್ರೆ ಬೀದಿ ಬದಿ ವ್ಯಾಪಾರಿಗಳಾಗ ನೆರವೇರಿಸ್ಕೊಟ್ರೆ ತುಂಬ ಒಳ್ಳೆಯದು ಅಂತೇಳಿ ನಾನು ಇದು ಮಾತು ಮುಗಿಸ್ತೀನಿ. ಅಂಗಡಿ ಮಾಡ್ತಿರೋದು ನಾವು 30 ವರ್ಷದಿಂದ ಅಂಗಡಿ ಮಾಡ್ತಾ ಇದ್ದೀವಿ. ನಾವು ಎಳೆ ಮಕ್ಕಳಿಂದ ಇಲ್ಲಿ ಅಂಗಡಿ ಮಾಡ್ಕೊಂಡಿರೋರು. ನಾವು ಇವಾಗ ಫುಟ್ಪಾತ್ ಮೇಲೆ ಅಂಗಡಿ ಮಾಡಿದ್ಮೇಲೆ ನಾವು ಎತ್ತು ಅಂತ ಬಂದವ್ರೆ, ನಾವೆಲ್ಲ ಮಕ್ಕಳು ಸಾಕೊಂಡು ಎಲ್ಲ ಹೋಗ್ಬೇಕು. ಎಲ್ಲ ಬಡವರು ಒಂದು ಇಲ್ಲಿ ಇದು ವ್ಯಾಪಾರ ಮಾಡ್ತಾ ಇರೋದು. ಬಡವರು ಇವಾಗ ಎತ್ತು ಅಂತ ಬಿಟ್ಟರೆ ಎಲ್ಲೂ ಹೋಗೋಕ್ಕೂ ಆಗಲ್ಲ. ಆವಾಗಿನಿಂದ ಮಾಡಿದ್ದೀವಿ, ಇಲ್ಲೇ ಇರಬೇಕು ಅಂತ ನಾವು ಬಡವರು ಎಲ್ಲ ಇಲ್ಲಿ ಗೊತ್ತಾ ಇದ್ದೀವಿ ಸರ್.